ಅಕ್ಕ ಹೋಗಿ ಬರ್ತೀವಿ ಬಾ ನೀನು. ಆಳ್ಬೇಡ ಮಾನ್ಸ ಹೋಗ್ಬಾ. ಮತ್ತೆ ಬರ್ತೆ. ಇಷ್ಟು ದಿವಸ ಜೊತೆಗಿದ್ದಿ, ಈಗ ಊರಿಗೆ ಹೊಂಟಿದ್ದಿ, ಮನ್ಸಿಗೆ ಭಾಳ ಬೇಜಾರು ಅನ್ಸಾಕತೈತಿ. ಮತ್ತು ಬಾ ಏನು ಸಾಲಿ ಸುಟ್ಟಿ ಕೊಟ್ಟ ಕಾಲೇಜ ಬಿತ್ತಿ ಅಮ್ಮ ಹೋಗಿ ಬರ್ತೀವಿ ತಗೊಳ್ರಿ. ಇದು ಬೀಗ್ರಿಗೆ ಹೇಳ್ರಿ ದೌಡ ಹೋಗ್ಬಿಟ್ಟಾರ ಅವ್ರು ಇವತ್ತು ಹೊಲಕ್ಕೆ. ಕೃಷ್ಣ ಮನ್ಯಾಗದನ್ನಲ್ಲ ಜೊತೆ. ಹ್ಞೂ ಮನ್ಯಾಗದಾರ. ಯಪ್ಪ ಏನು ಮಾಡಾಕತ್ತಿ? ಬ್ಯಾಗ್ ಕರೆಕ್ಟ್ ಅದಾವಿಲ್ಲ? ಅವು ಬುತ್ತಿದು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಬೇವಾ? ಇಲ್ಲವ ಇದು ಬೀಳಾಗತ್ತಿತ್ತ, ಅದಕ್ಕೆ ಬ್ಯಾಗ್ ನೀಟಾಗಿಟ್ನೆ. ನಾವು ಹೋಗ್ಬರ್ತೀವಿ ತಗೊಳ್ರಿ ಬೇಕ್ತಿ. ಬರ್ತೇವೆ ತಗೋ ಜ್ಯೋತಿ. ಕೃಷ್ಣ ಬನ್ನಿ ಮಾವ. ಅಯ್ಯೋ ಶಿವನ, ಈಗನ ಹೇಳಿದಿ ಜ್ಯೋತಿ ಅಳ್ಬಾಡ್ರಿ ಅಂತಂದು ನೀನು ಅಳ್ಕೊಂಡು ನಿಂತಿಯಲ್ಲ. ನೀನು ಹತ್ರ ಅವರು ಅಳೋದಿಲ್ಲೇನು? ಬಿತ್ತಿ ಅಮ್ಮ ಅಯ್ಯೋ ಮಗಳು ಇಲ್ಲೇ ಇರ್ತಾಳ, ಯಾವಾಗ ಬೇಕೋ ಬರ್ರಿ ಹೋಗ್ರಿ. ನಾವು ಬರ್ತಿರ್ತೀವಿ, ಅಳಬಾಡ್ರಿ ತೆಗೀರಿ. ಜ್ಯೋತಿ ನೀನು ಹತ್ರ ಅವರು ಅಳ್ತಾರಿಲ್ಲ, ತೆಗಿ ಅಳಬಾರ್ದು. ಹೋಗು ಅರಿಶಿನ ಕುಂಕುಮ ಕೊಡು ನಿಮ್ಮ ಅವ್ಗ, ಹೂವು ಅದಾವ ನೋಡು. ಇದನ್ನು ಹೇಳಿದ್ನಿ ಅಲ್ಲಿ ನಿನ್ನೆ, ಕೊಟ್ಟು ಕಳಿಸು. ಏನು ಅಳಬಾರ್ದು, ತೆಗಿ ಹೋಗ ಮುಂದೆ ಅಳಬಾರ್ದಂಗೆ. ಬರೋದು ಹೋಗೋದು ಮಾಡ್ಕೊತಿರೋ ಜ್ಯೋತಿ, ನಾವು ಬರೋಕ್ಕಾಗಂಗಿಲ್ಲ. ಹೊಲದಾಗ ಕೆಲಸ ರಗಡಿರ್ತಾವು. ನಿಮ್ಮಪ್ಪ ಪದೇ ಪದೇ ಹೋಗೋಣ ಬಾ ಅಂದ್ರೆ ಕರ್ಕೊಂಬರಂಗಿಲ್ಲ. ಆಗ್ಲೆಲ್ಲ ಬರೋಕ್ಕಾಗಂಗಿಲ್ಲ, ನೀನ ಬಾ. ಅಯ್ಯೋ ಹೇಳೋದು ನೋಡಿ ನೀನು. ಮತ್ತೆ ಈಗ ನಾ ಕರ್ಕೊಂಬಂದಂಗೆ ಬಂದಿ ಏನು ಹಂಗೆ ಬಂದಿ ಬೇಕೆ ಅಳ್ಬಾಡ್ತಿಗೆ? ಅಕ್ಕ ಇಷ್ಟು ದಿವಸ ನಿನ್ನ ಜೊತೆಗಿದ್ದೆ, ಊರಿಗೆ ಹೋಗಿ ಬ್ಯಾಸರಕ್ಕ ನನಗಂತರ. ಬಾ ನೀನು ಏನು ಮಾಮಗ ಹೇಳ್ತಾನೆ, ನಾನು ಮಂಜುನ ಕರ್ಕೊಂಡು ಬಾ. ಬರ್ಲಿಲ್ದಂಗೆ ಇದ್ದೆ ಅಂದ್ರೆ ನೋಡಿ ನಿನ್ನ ಹತ್ರ ಮಾತಾಡೋದ ಬಿಡ್ತೇನೆ ನಿನ್ನ ಮ್ಯಾಗ ನಾನು. ಬರ್ತಾನ ಮಾನ್ಸ ಆಳ್ಬೇಡ. ಅಯ್ಯಪ್ಪ ಅವನ್ನ ಚಲೋತ್ ನಂಗೆ ನೋಡ್ಕೊ. ಏನೋ ಬೈಯೋದು ಮಾಡ್ಬೇಡ ಪದೇ ಪದೇ. ಅದಕ್ಕೆ ಇದು ಕಾಟ್ ಕೀಟ್ಗ ಆಕೆ ಬುದ್ಧಿನ ಹಂಗೈತಿ. ಬೈಯೋದು ಮಾಡೋಕೆ ಹೋಗ್ಬೇಡ. ಹೋಗ್ಬರ್ರಿ ಏನು ಯವ್ವ ಅಲ್ಲಿ ಕುಂದ್ರೆ ಬೇಕು. ಅರಿಶಿನ ಕುಂಕುಮ ತೊಗೊಂಡ್ಬರ್ತೇನೆ. ನಾನು ಅಲ್ಲಿ ಮುಂದೆ ಇರ್ತಾನೆ. ಜ್ಯೋತಿ ಬರ್ತಾನೆ ತೊಗೊಳವ. ಬರ್ರಿ ಏನು ಕೃಷ್ಣಗ ಹೇಳ್ತಾನೆ ನಾನು. ಹೊಂಟ್ರೆ ಅಲ್ಲೇ ಇನ್ನೊಂದು 2 ದಿವ್ಸ ನಿಂತು ಹೋಗ್ರಿ ಅಂದ್ರೂ ಹೊಂಟು ನಿಂತಿರಲ್ಲೇ. ಹೋಗಿ ಬರ್ರಿ ಮಾವರ. ಹುಷಾರು ನೋಡ್ರಿ, ಹೋಗತ್ಲೆ ಫೋನ್ ಮಾಡಿರಿ. ಕೃಷ್ಣ ಮಾಡ್ತೀವಿ ತಗೋ. ಇದು ಬಸ್ 12 ಗಾಡಿ ಅಲ್ಲೇ ಮುಂದೆ ತುರ್ಮಂದಿ ಅಂತೆಲ್ಲ ಬರ್ತದೆ ಅದಲ್ಲ? ಮಾವ ಅಲ್ಲೇ ಬರ್ತದೆ ತಗೋ. ನಾನು ಹೊರಗೆ ಹೋಗಿರ್ತಾನೆ, ದೌಡ್ ಬರ್ರಿ. ಯಪ್ಪ ಹೋಗ್ಬಾ. ಜ್ಯೋತಿ ಅಳಬೇಡವ. ಈಗ ನೀನು ಅವರು ಅಳ್ಕೊಂತ ನಿಂತ್ರಿ ಅಂದ್ರೆ ಹೆಂಗೆ ಹೇಳು? ಏನು ಊರಿಲ್ಲೇ ಐತವ, ಯಾವಾಗ ಬೇಕು ಅವಾಗ ಹೋಗೋದು ಬರ್ಬೋದು. ನನ್ನ ಮ್ಯಾಗ ಸುಗ್ಗಿ ಕೆಲಸ ಎಲ್ಲ ಮುಗಿದ್ಮೇಲೆ ಒಂದು 4 ದಿವಸ ಬರುವಂತಂತವ. ಅಳಬಾಡ್ರಿ ತೆಗೀರಿ. ಬಿತ್ತಿ ಅಮ್ಮ ಕಳಿಸ್ಕೊಡ್ರಿ, ಒಂದು 4 ದಿವಸ ಇದ್ದು ಬರ್ತಾಳೆ. ಭಾಳ ದಿವಸ ಅದು ಬಂದೇ ಇಲ್ಲ. ನಮಗೂ ಮಗಳು ಅನ್ನೋದು ಆಸೆ ಇರ್ತೈತಿ, ಬರೋದೇ ಇಲ್ಲಕ್ಕಿ. ಹತ್ತಿರ ಅರಿಶಿನ ಕುಂಕುಮ ಅದನ್ನ ಇದ್ರಾಗ ಇಟ್ಕೊಡ್ಲಲ್ರಿ? ಅಲ್ಲೇ ದೇವ್ರ ಮನೆ ಅಂತೇಳಿ ಇಟ್ಟ ನೋಡುವ ದೇವ್ರ ಪಣ್ಯಾಗ. ಹ್ಞೂ ರೀ ಅತ್ತೀರ ತೊಗೊಂಬರ್ತಾನೆ ರೀ. ಅಪ್ಪ ಹೊರಗೈತಂತ ಹೋಗಿ ನೋಡ್ರಿ. ಮತ್ತು ಒಂದ ಹೊಂಟು ಬಿಟ್ಟಿತ್ತು. ಯಾವ್ದಾರ ಗಾಡಿ ಗಿಡಿ ಮಾಡ್ತೀರಿ ನಂಗೆ ಹೊಕಾರ ಏನು ನೋಡ್ತಾನೆ ಅಂದ್ರು. ಬರೋದು ಹೋಗೋದು ಮಾಡ್ಕೊತೀರಿ ಬಿತ್ತಿ ಅಮ್ಮ. ಬರ್ರಿ ನೀವು. ಏನೋ ಈಗ 2 ಸರಿ ಆಯ್ತು ನಾವು ಬಂದೀವಿ, ನೀವು ಬರೋದೇ ಇಲ್ಲ. ಬರೋದು ಹೋಗೋದು ಮಾಡ್ಕೊತಿದ್ರೆ ಚಲೋ ಆಕತಿ. ನಮಗೂ ಮಗಳನ್ನ ನೋಡ್ಬೇಕು ಅನ್ನಿಸ್ತೈತಿ. ಅಲ್ಲೆಲ್ಲ ಹೊಲ್ದಾಗಿ ನಾವು ಕೆಲಸ ರಗಡೆ ಇರ್ತವೆ, ಬಿಟ್ಟು ಬರೋಕ್ಕಾಗಿಲ್ಲ, ಮಾಡೋಂಗಿಲ್ಲ. ಒಂದೀಟ ಕಳಿಸ್ಕೊಡ್ರಿ ನೀವು. ಬರ್ರಿ ಒಂದು 4 ದಿವಸ ಇದ್ದು ಹೋಗಂತ್ರ ಅಂತ. ಬರ್ತಾವ್ರಿ ಬೇಗ್ರ ಬರ್ತಾವೆ. ಯವ್ವ ಕುಂದ್ರ ಬೇ ಅಲ್ಲಿ ಇದ್ರ ಮ್ಯಾಗ ಇರಲಿಲ್ಲ ಕೊಡವ, ಏನಾಗಂಗಿಲ್ಲ. ತಗೊಂದೇವ. ಬರೋದು ಹೋಗೋದು ಮಾಡ್ಕೊತೀರಿ ಜ್ಯೋತಿ. ಏನೋ ಕೃಷ್ಣಗೆ ಹೇಳು ಕರ್ಕೊಂಡು ಬಾ. ಏನು ಬರೇ ಹಿಂಗೆ ಮಾಡ್ತಿದ್ದಿ, ಹೊಲ್ದಾಗ ಕೆಲಸದ ಬೇಗ ಸಾಲೆ ಐತಿ ಒಂದು ಬರೋಕ್ಕಾಗಲ್ಲ ಅಂತಂದು ಒಂದೀಟು 4 ದಿವಸ ಬಿಡು ಮಾಡ್ಕೊಂಡು ಬಾ. ಏನು ನಿಮ್ಮಪ್ಪಗೆ ಅದ ಸಿಟ್ಟು, ನಾವು ಬಂದು ಹೋಗ್ಕವಿ ಬರೋದ ಇಲ್ಲಿ ನೋಡಕ್ಕೆ ಅಂತಂದು ಬಾ. ಏನು ಬರ್ತಾವೆ ಬೇಪಟ್ಟು ಬಂದು ಹೋಗ್ತವ. ಇನ್ನೇನು ಸಾಲಿ ಮುಗ್ಯಾಕ ಬಂತ, ಸುಟ್ಟಿ ಕೊಟ್ಟಾಗ ಒಂದು 4 ದಿವಸ ಬರ್ತಂತವ. ಮಾನ್ಸ ಇದು ಕುಂಕುಮ ತಗೊಳವ. ಏನಕ್ಕ ತೊಗೊಂಡೆ ಬಾ ಅಕ್ಕ. ಏನು ಅದು ಮಂಜಂದು ಸುಟ್ಟಿ ಕೊಡತ್ಲೆ ಕಳಿಸೋಣ ಇರ್ತಾನ ನಿಮ್ಮ ಮತ್ತೆ ಬರುವಂತೆ ಅಂತ. ಬರ್ತಾನೆ ತಗೋ, ಬರ್ತೇವೆ. ಹುಷಾರು ನೋಡು, ಕಾಲೇಜಿಗೆ ಹೋಗೋದು ಬರೋದು ಸೂಕ್ಷ್ಮವಾಗಿ ಹೋಗಿ ಸೂಕ್ಷ್ಮವಾಗಿ ಬಾ. ಅವ್ರು ಇವ್ರ ಹತ್ರ ಮಾತಾಡ್ಕೊಂಡು ನಿಂದ್ರೋದು ಮಾಡೋದು ಮಾಡೋಕೆ ಹೋಗಬೇಡ. ಅಪ್ಪ ಸೇರಂಗಿಲ್ಲ ಅದಕ್ಕೆ. ಯಾರು ಏನಾರ ಅಂದ್ರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ನಿಂದೇನಾಯ್ತು ಓದೋದಾಯ್ತು ನಿಂದಾಯ್ತು ಅಷ್ಟ್ರಾಗ ಇರ್ಬೇಕು ನೋಡು. ಏನಾರ ಸಮಸ್ಯೆ ಇದ್ರೆ ನನಗೆ ಫೋನ್ ಮಾಡಿ ಹೇಳು. ಅಪ್ಪನ ಹತ್ರನೇ ಹೇಳ್ಕೊ, ಅವನ ಇದು ಮಾಡ್ಕೊ. ಏನೋ ಮನ್ಸಿಗೆ ತಗೊಳಕ್ಕೆ ಹೋಗಬೇಡ. ಏನಾರ ಇದ್ರೆ ಮಾತಾಡಿ ಬಗೆಹರಿಸ್ಕೊಂಬಿಡು. ಕಾಲೇಜ್ನಾಗ ಯಾರ ಹತ್ರನ ಜಗಳ ಪಗಳ ಮಾಡ್ಕೊಳಕ್ಕೆ ಹೋಗಬೇಡ. ಹ್ಞೂನಕ್ಕ ಬರ್ತಾನೆ ತಗೋ. ಯಾಕ ಬಾ. ಬರ್ತಾನವ ಬರ್ತಾನೆ ನೋಡ್ರಿ. ಇದು ಹಿಡ್ಕೊ, ಇಲ್ಲಿ ಅವಾಗ ಕಾಲು ಬೀಳ್ತಾನೆ. ಅಪ್ಪ ಹೋಗೇ ಬಿಡ್ತು ನೋಡಲೆ. ಯವ್ವ ನನಗೆ ಆಶೀರ್ವಾದ ಮಾಡಬೇ. 100 ಕಾಲ ಸುಖವಾಗಿರು ನನ್ನ ಮಗಳ. ದೇವ್ರು ನಿನಗೆ ಆಯುರಾರೋಗ್ಯ ಮುತ್ತೈದೆ ಬಗ್ಗೆ ಕೊಟ್ಟು ಕಾಪಾಡಲಿ. ಇದು
ಇವ ಹೊಲ್ದಾಗ ಪೀಕ್ ಹುಷಾರು ನೋಡೇನ ಭಾಳ ಕೆಲಸ ತ್ರಾಸ ಮಾಡ್ಕೊಂಡು ಮಾಡಕ್ಕೆ ಹೋಗಬೇಡ. ಏಟಕತಾಟು ಮಾಡಿ ಕಟ್ಟು ಮಾಡು, ಭಾಳ ವಜ್ಜಿ ಮಾಡ್ಕೊಂಡು ಇದನ್ನು ಸುಸ್ತು ಮಾಡ್ಕೊಳಕ್ಕೆ ಹೋಗಬೇಡ ಏನ. ಹ್ಞೂನವ ಬರ್ತಾನೆ ತಗೋರಿ. ಹಾಂ ಬಿದ್ದರೆ ಬರ್ತಾನೆ ತಗೋರಿ. ನಡಿ ಅಲ್ಲಿ ತನಕ ಬರ್ತಾನೆ. ಅತ್ತಿಯರ ಅಲ್ಲಿ ತನಕ ಬಿಟ್ಟು ಬರ್ತಾನೆ ಅಂದ್ರೆ ಹೋಗಿ. ನಡಿವ ನಾನು ಬರ್ತಾನೆ, ಹೋ ಬರೋಣ. ಅತ್ತಿ ಹೋ ಬರ್ತೇವ್ರಿ. ಓ ಬಾ ಮಾನ್ಸ ಚಲೋ ಹೊತ್ತು ನಂಗೆ ಓದೇನಾ. ಹ್ಞೂ ರೀ ಅತ್ತಿ. ಹಾಯ್ ಹಲೋ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಕೆಲವೊಬ್ರಿಗೆ ಹೇಳಕತ್ತೇನೆ ರೀ, ಏನು ಮಾಡ್ಯಾರ ಅಂದರೆ ಮೊನ್ನೆ ಮೆಸೇಜ್ ಮಾಡ್ಯಾರ ರೀ, ಇವ್ರದ್ದು ವಿಡಿಯೋಸ್ ಇದು ಮಾಡಿ ಕಾಪಿ ಮಾಡಬೇಡ್ರಿ ಅಂದು. ನಾವು ಉತ್ತರ ಕರ್ನಾಟಕದ ಮಂದಿ ಅದಾವ ರೀ, ನಮಗೂ ನಮ್ಮ ಮಂತ್ಯಂದಾಗ ಹೆಂಗಿರ್ತಾವೆ ಏನು ಅನ್ನೋದನ್ನು ವಿಡಿಯೋ ಮಾಡಿ ಹಾಕ್ತೇನೆ ರೀ. ನಮ್ಮ ಮನೆಗೂ ಈಗ ಮನ್ಯಾಗ ಮನೆ ಮಕ್ಕಳು ಬಂದಾಗ ಕಳಿಸ್ಕೊಡೋದು ಮಾಡೋದು ಎಷ್ಟು ದುಃಖ ಇರ್ತೈತಿ ಮಾಡೋದು, ಅದೆಲ್ಲ ನಾವು ನೋಡಿರೋದ್ರಿಂದ ನಮ್ಮ ಮನೆತನದ ವೀಡಿಯೋಸ್ ಹೆಂಗಿರ್ತಾವೆ ಹಂಗೆ ಹಾಕಿರ್ತಾನೆ ರೀ. ಉತ್ತರ ಕರ್ನಾಟಕದ ಮಂದಿ ಅಂದರೆ ಎಲ್ಲರ ಮನೆಗೂ ಹಿಂಗೆ ಇರ್ತಾವೆ ರೀ. ನಿಮ್ಮ ಕಡೆ ಹೆಂಗದಾವ ಏನೋ ಗೊತ್ತಿಲ್ಲ. ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಕಮೆಂಟ್ ಮಾಡಿರಿ. ಮನಸ್ಸಿಗೆ ಭಾಳ ಬೇಜಾರು ಅನ್ನಿಸ್ತೈತಿ. ನಾವು ಮಕ್ಕಳು ಇಟ್ಕೊಂಡು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಿರ್ತೀವಿ. ಆಮೇಲೆ ಅವರು ಅಕ್ಕ ತಂಗಿದು ನಾವು ಹಿಂಗೆ ಇರ್ತಾವೆ ರೀ, ಅಕ್ಕ ತಂಗಿಯರು. ಇನ್ನು ಇದಕ್ಕೂ ನಾವು ವಿಡಿಯೋಸ್ನಾಗೂ ಭಾಳ ಹೇಳೋಕ್ಕಾಗಿಲ್ಲ ರೀ, ಅಷ್ಟು ಅನ್ಯೋನ್ಯವಾಗಿರ್ತೀವಿ. ಹಂಗಿದ್ದಾಗ ನೀವು ಮೆಸೇಜ್ ಹಿಂಗೆ ಕಮೆಂಟ್ ಹಾಕಿಬಿಟ್ರಿ ಅಂದರೆ ಎಷ್ಟು ಮನ್ಸಿಗೆ ನೋವಾಗತ್ತೆ ಅನ್ನೋದು ಅದು ಅನುಭವಿಸ್ತೇವಲ್ರಿ, ನಮ್ಗೆ ಗೊತ್ತಿರ್ತೈತಿ. ಹಾಗಾಗಿ ಇಂಥವು ಕಮೆಂಟ್ ಮಾಡೋಕೆ ಹೋಗ್ಬೇಡ್ರಿ. ಕೆಲವೊಬ್ರಿಗೆ ಹೇಳೇನ್ರಿ, ಎಲ್ಲರೂ ಭಾಳ ಜನ ನಮ್ಗೆ ಭಾಳ ಸಪೋರ್ಟ್ ಮಾಡಕತ್ತೀರಿ. ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಮ್ಗೆ ಕೊಡ್ರಿ. ನಾ ಅಂಥ ಕಮೆಂಟ್ಗಳಿಗೆಲ್ಲ ತಲೆನ ಕೆಡಿಸ್ಕೊಳ್ಳೋ ಮಗಳ ಅಲ್ಲ ನಾನು. ಯಾರೆಲ್ಲ ಹೊಸ್ದಾಗಿ ನಮ್ಮ ವಿಡಿಯೋಸ್ ನೋಡಾತಿರಲ್ರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಜ್ಯೋತಿ ಯುಕೆ ಸ್ಟೋರೀಸ್ಗೆ ಸಪೋರ್ಟ್ ಮಾಡಿರಿ. ಆಮೇಲೆ ಹೈಪ್ ಮಾಡಿರಿ. ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ, ಪೂರ್ತಿಯಾಗಿ ಕತೆನ ನೋಡಿರಿ. ಜ್ಯೋತಿ, ಅಲ್ಲಿ ಆಟೋ ನಿಂತತಿ, ಅದ್ರಾಗ ಇದು ಚೀಲ ಎಲ್ಲ ಅದ್ರಾಗ ಇಟ್ಟಾರ, ಕಳಿಸ್ಕೊಡು ದೌಡು. ಮತ್ತು ಅವರು ಮುಂದೆ ಬಾಡಿಗೆ ಹೋಗಾರಂತ ಆಟೋದವ್ರು, ಅಲ್ಲೇ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಹೋಗೋರಿ ಅಂತ ಅಂದ್ರೆ, ಹಾಗಾಗಿ ಅದ್ರಾಗ ಇಟ್ಟೈತಿ ಬ್ಯಾಗ್ಗಳ. ಹೌದೇನು, ಚಲೋ ಆಯ್ತು ಬಿಡ್ರಿ. ಪಾಪ ಅಲ್ಲಿ ತನಕ ಮತ್ತೆ ಬ್ಯಾಗ್ಗಳು ಕೈ ಚೀಲ ಅವ್ನು ನಡ್ಕೊಂಡು ಹೋಗೋದಿತ್ತು, ಹೋಗ್ಬೇಕಾಗಿತ್ತು. ಚಲೋ ಆಯ್ತು ಬಿಡು. ದೌಡ್ ಬರ್ರಿ, ಹೊತ್ತಕತಿ. ಬಸ್ ತಪ್ಪಿಸ್ತು ಅಂದ್ರೆ ಮತ್ತೆ 6 ಗಂಟೆ ಬಸ್. ಹೊಲ್ದಾಗ ಎಷ್ಟು ಕೆಲಸ ಅದಾವು ಏನು ತಾನ. ಮಂಜುಳಾ, ನಿನಗಿನ್ನೂ ಗೊತ್ತಾಗಂಗಿಲ್ಲ ಏನು, ಇನ್ನೂ ನಿಂತ್ಕೊಂತಿದ್ದಿ ನೋಡು. ಅಲ್ಲ ಜ್ಯೋತಿ, ಮಂಜ ಬರಲೇ ಇಲ್ಲ ನೋಡಿ, ಎಲ್ಲಿ ಹೋಗೈತೆ ಅವ್ವ? ಹುಡುಗನ ಕಡೆ ಲಕ್ಷ ಕೊಡು ಒಂದಿಟ್ಟು ನೋಡು, ಎಲ್ಲೇ ಹೋಗೈತೆ? ಏನು ಮಾತಾಡಿಸ್ಕೊಂಡು ಹೋದ್ರಾತು ಅಂತ ಅಂದ್ಕೊಂಡ್ರೆ. ಯಾವ ಬೇ ಅವ್ನು ಬೆಳಗ್ಗೆನ ಹೋಗ್ಯಾನ, ಹೇಳಿದ್ನಿಲ್ಲ ನಿನಗೆ ಅವ್ನು ಹೋಗಂಬಂದು ಜೀನ ಆಡಕ್ಕೆ ಹೋಗ್ತಾನೆ ಅಂತಂದು ಅನ್ನಲ್ಲ. ದೌಡು ಮನೆಗೆ ಬರಂಗಿಲ್ಲ ಬಿಡ ಯವ, ಅದು ಸಾಕಾಗೋಯ್ತು ಅವ್ನ ಸಲುವಾಗಿ ಅಂತ ಮನೇನ ಸೇರಂಗಿಲ್ಲ ಹುಡುಗ. ಇವ ಬಿಟ್ಟು ಕುಂದ್ರು ಬೇಡವ ಇವ. ಹುಷಾರು ನೋಡು ಹುಡುಗನ ಮ್ಯಾಗ, ಇನ್ನು ಬರ್ತೈತೋಗ. ಹಾಂ ಹುಡುಗ ಹುಷಾರು, ಫೋನ್ ಮಾಡ್ಕೊತೀರ. ಹ್ಞೂ ಬೇ ಹುಷಾರು ನೀನು. ಹೊಲ್ದಾಗ ಮನೆಗೆ ಹೋಗಿ ಒಂದಿಟ್ಟು ಸ್ವಚ್ಛಗೆ ಕಸ ಕಡ್ಡಿ ಹೊಡ್ಕೊಳ್ರಿ. ಮಾಂಸ ಏನೋ ಹುಳ ಹುಟ್ಟಿ ಇರ್ತಾವು, ಒಂದಿಟ್ಟು ಲೈಟ್ ಹಾಕ್ಕೊಂಡು ಸ್ವಚ್ಛ ಕಸ ಕಡ್ಡಿ ಹೊಡ್ಕೊಂಡು ಏನಾರ ಒಂದಿಟ್ಟು ಕೆಲಸ ಮಾಡ್ಕೊಡ್ರಿ. ಹಾಂ ಹ್ಞೂನಕ್ಕ, ನಾ ಮಾಡ್ತಾನೆ ತಗೋ, ನೀ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಮತ್ತು ನಾಳೆ ನೀನು ನನ್ನ ಸುಟ್ಟಿ ಐತಿ ಇನ್ನೊಂದು ವಾರ, ಮನೆಯಾಗೆಲ್ಲ ನಾನು ಆಸ್ರಕಂತ ತಗೋ ಅವಾಗ. ನೀ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಚಲೋ ಆತವ ಇವ. ಹುಷಾರು ನೋಡ ಇವ. ಯಪ್ಪ ಹೋಗ್ಬರ್ರಿ, ಹುಷಾರು ನೋಡು. ಹೊಲ್ದಾಗಿಂದ ಕೆಲಸದ ಮೇಲೆ ಭಾಳ ಲಕ್ಷ ತಗೊಳಕ್ಕೆ ಹೋಗ್ಬೇಡ. ಇನ್ನು ಆರೋಗ್ಯದ ಮೇಲೆ ಗಮನ ಕೊಡು, ಆರಾಮಿರು. ಹ್ಞೂ ಬರ್ತಾನೆ ತಗೋ. ಬರ್ರಿ ಕೃಷ್ಣ, ಕರ್ಕೊಂಡು ಬಾ ಮಗಳನ್ನ. ಬರ್ರಿ 4 ದಿವಸ ಇದ್ದೋಕಂತ್ರಿ ಬಿತ್ತಿ ಅಮ್ಮ. ಬರ್ತಾವ ಬರ್ತಾವೆ ತಗೋರಿ. ಹ್ಞೂ ರೀ ಬೀಗ್ರ ಬರ್ತೇವೆ. ಹುಷಾರು ನೋಡ್ರಿ, ಹುಷಾರಾಗಿ ಹೋಗ್ಬರ್ರಿ. ಮೆಲ್ಕ ಇದನ್ನ ಹಿಡ್ಕೊಂಡ್ ಕುಂದ್ರ ಮಾನ್ಸ. ಹ್ಞೂ ಯಾಕ ಬರ್ತೇವ್ರಿ. ಹೋಗ್ಬರ್ರಿ ಹುಷಾರ್ರಿ. ಹೋಗ್ಬರ್ರಿ. ಜ್ಯೋತಿ, ನಂದು ಹೊಲ್ದಾಗ ಕೆಲಸ ಐತಿ, ಅಪ್ಪಲ್ಲೇ ಹೊಲಕ್ಕೆ ಹೋಗ್ಬಿಟ್ಟೈತಿ. ಬುತ್ತಿನ ಇವತ್ತು ಬ್ಯಾಡ ತಗೋ. ಮತ್ತು ಈಗ ನಿಮ್ಮ ಅಪ್ಪ ಅವ್ವ ಹೋಗ್ಯಾರ, ಇನ್ನು ಮ್ಯಾಗ ಇನ್ನು ಅಡುಗೆ ಮಾಡತ್ಲೇ ನಿನಗೂ ಹೊತ್ತಕತಿ. ಮ್ಯಾಲಿನ ಕೆಲಸ ಎಲ್ಲ ಮಾಡ್ಕೊ, ನಾಳಿಂದ ಕಟ್ಟುವಂತೆ ಅಂತ ನಾ ಹೊಲಕ್ಕೆ ಹೋಗ್ಬರ್ತಾನೆ. ಅವ್ರಿಗೆ ಏನಾರ ಒಂದಿಟ್ಟು ಅನ್ನ ಕಟ್ಟಿಸ್ಕೊಂಡು ಹೋಗ್ಕೊಂಡು, ಮತ್ತು ಹೊಲಕ್ಕೆ ಊಟಕ್ಕೆ ಬೇಕಲ್ಲ ಅವ್ರಿಗೆ, ಏನು ತೊಗೊಂಬಂದಿರಲ್ಲ ಅವರು. ಏನಾರ ಒಂದಿಟ್ಟು ಪಲಾವ್ನ ಏನಾರ ಕಟ್ಟಿಸ್ಕೊಂಡು ಹೋಗ್ಕಾನಿ. ಅಲ್ರಿ ಮುಂದಾಗ ಹೇಳ್ಬೇಕಿಲ್ಲ, ಏನಾರ ಒಂದಿಟ್ಟು ಮಾಡ್ಯಾರ ಮಾಡ್ತಿದ್ದೆ. ಹೊರಗಿಂದ ಇನ್ನೇನು ಕಟ್ಟಿಸ್ಕೊಂಡು ಹೋಗಿದ್ದಿ? ಇಲ್ಲ ಬೇಡ, ಇನ್ನು ಮ್ಯಾಗ ಮಾಡೋದಾಗಂಗಿಲ್ಲ. ನೀನು ಸಾಕಾಗಿರ್ದಿ. ಮನೆ ಅದನ್ನ ಇದು ಮಾಡಿಕೊಂಡು ಒಂದಿಟ್ಟು ಅಡುಗೆ ಏನು ಬೇಕಾದನ್ನ ನಿಮ್ಗೆ ಮಾಡ್ಕೊಂಡು ಉಂಡು ಮಕ್ಕೋರಿ. ಸುಸ್ತಾಗಿದ್ದೀನಿ, ನೀನು ಮಾಡಿ ಬರ್ತಾನೆ ತಗೋ. ನಾನು ಹಂಗೆ ಹೊಕ್ಕನಿ ಹೊಲಕ್ಕೆ. ಜ್ಯೋತಿ, ನಾ ಇಲ್ಲೇ ಈಕಿ ಪ್ರೇಮವನಂತಲ್ಲಿ ಹೋಗ್ಬರ್ತಾನೆ ಅಂದ್ರವ. ಇಲ್ಲೇ ತನಕ ಬಂದವಿ. ಆಕಿ ಜಕೆಟ್ ಕೊಟ್ಟಾನೆ, ನೆಟ್ಟಗೆ ಹೊಲ್ದ ಇಲ್ಲ, ಅದನ್ನು ರಿಪೇರಿ ಕೊಟ್ಟಿದ್ದೆ, ಇಸ್ಕೊಂಬರ್ತಾನೆ. ನೀವು ಹೋಗಿರುವ ಮನೆಗೆ? ಹೌದೇನ್ರಿ ಅತ್ತೆ? ರಾತ್ರಿ ಅಪ್ಪ ಅವ್ವ ಮಾಂಸ ಹೋದ್ರು, ಮನೆ ಬಣ ಅಂತೈತಿ ಈಗ. ಇವ ಎಂಥ ಸಂಕಟವ ಇವತ್ತು ಅವ್ರ ಮನೆಯವ್ರು ಬಂದು ಹೋದ್ರೆ ಎಂಥ ಬೇಜಾರಾಕತ್ವ ಮನಸ್ಸಿಗೆ. ಬಂದು ಇದ್ದಾಗ ಎಷ್ಟು ಮನ್ಸಿಗೆ ಸಮಾಧಾನ ಖುಷಿ ಅನ್ನಿಸ್ತೈತಿ, ಹೋಗೋ ಮುಂದೆ ಎಷ್ಟು ಕೆಟ್ಟ ಬೇಸರ ಬಂದು ಹೋಗ್ಬಿಡ್ತೈತಿ.